ನಮಸ್ಕಾರ ರೀ ಎಲ್ಲರಿಗೂ. ಸೊ ಇವತ್ತೊಂದ ಪಾರ್ಸಲ್ ಬಂದೈತಿ ನನಗ. ಸೊ ಈ ಪಾರ್ಸಲ್ ಬಗ್ಗೆ ಸ್ಟೋರಿ ಹೇಳ್ತಾರೆ, ಮತ್ತೆ ಈ ಪಾರ್ಸಲ್ ಆಗಿ ಏನೈತಿತ್ತಲ್ಲ ನೋಡೋಣ. ಆಮೇಲೆ ನಿಮ್ಗೆ ಸ್ಟೋರಿ ಹೇಳ್ತೀನಿ. ಸೊ ಬರೀ ಅನ್ಬಾಕ್ಸ್ ಮಾಡೋದ್ರಾಗ ಏನೈತಿ ತೋರಿಸ್ತೀನಿ, ಮತ್ತೆ ತೋರಿಸಿದ ಆದ್ಮೇಲೆ ಇದ್ರ ಸ್ಟೋರಿ ಹೇಳ್ತೀನಿ ಅಂತ. ಸೊ ಇದೈತಿ ಸ್ವಿಗ್ಗಿದವ್ರದ ಡೆಲಿವರಿ ಪಾರ್ಟ್ನರ್ದ ಬ್ಯಾಗ. ಸೊ ನೋಡ್ರಿ ಹೆಂಗೈತಿ ಅಂತ ತೋರಿಸ್ತೀನಿ ನಿಮ್ಗೆ. ಡೆಲಿವರಿ ಪಾರ್ಟ್ನರ್ ಬ್ಯಾಗ್ ಇದೆ. ಸೊ ಈ ಟೈಪ್ ಬರ್ತೈತಿದ. ಈಗ ನಾವು ಗಾಡಿ ಕಟ್ಕೊಂಡ ಸೊ ಡೆಲಿವರಿ ಮಾಡಕ್ಕೆ ಹೋಗ್ಬೋದು. ಸೊ ಮತ್ತೇನು ಕೊಟ್ಟಾರಪ್ಪ ಅಂದ್ರೆ ಟಿ ಶರ್ಟ್ ಕೊಟ್ಟಾರು, ಒಂದು ಕಾಲರ್ ಟಿ ಶರ್ಟ್ ಕೊಟ್ಟಾರು, 2 ಟಿ ಶರ್ಟ್ ಕೊಟ್ಟಾರು. ಸೊ ಚಲೋ ಕ್ವಾಲಿಟಿ 2 ಟಿ ಶರ್ಟ್ ಅದಾವು. ಸೊ ನಾನು ನಿಮ್ಗೆ ಹಾಕೊಂಡು ತೋರಿಸ್ತೀನಿ ಏನು ಕೊಡ್ತಾರೆ ಫಿಟ್ಟಿಂಗ್ ಅಂತ. ಆಮೇಲೆ ಸ್ಟೋರಿ ಹೇಳ್ತೀನಿ. ಏನು ಕೊಡ್ತಾರಪ್ಪ ಡೆಲಿವರಿ ಬಾಯ್ಗಳಿಗೆ ಅಂದ್ರೆ 2 ಟಿ ಶರ್ಟ ಮತ್ತು ಒಂದು ಬ್ಯಾಗ್ ಕೊಟ್ಟಾರು ಒಳಗೆ. ಸೊ ಈ ಟೈಪ್ ಬ್ಯಾಗ್ ಕೊಟ್ಟಿರ್ತಾರು ನೋಡ್ರಿ. ಇಲ್ಲಿ ನಮ್ಗೆ ಏನು ಇಡಕ್ಕೆ ಬಾಟ್ಲ್ ಗಿಟ್ಲ್ ಇಡಕ್ಕೆ ನಮ್ಗೆ ಜಾಗ ಕೊಟ್ಟಿರ್ತಾರೆ ಬ್ಯಾಗ್ ಒಳಗೆ. ಸೊ ಈ ಟೈಪ್ ಇಲ್ಲಿ ಮತ್ತು ಇಲ್ಲಿ ಸೈಡ್ ಜಾಗ ಕೊಟ್ಟಾರು. ಸೊ ಫುಲ್ ಅಲ್ಯೂಮಿನಿಯಮ್ ಒಂದು ಅಂದ್ರೆ ಕೋಟಿಂಗ್ ಮಾಡಿದೈತಿದ ನೋಡ್ಬೋದು. ಸ್ವಿಗ್ಗಿ ಮತ್ತು ಡೈರೆಕ್ಟ್ ಇತ್ತು ತೊಗೊಂಡಿಂದ ಗಾಡಿಗೆ ಹಿಂಗೆ ಪ್ಯಾಕ್ ಮಾಡ್ರೆ ಈಗ ಪ್ಯಾಕ್ ಆಗ್ತೈತಿ. ಸೊ ಇದು ನೋಡ್ರಿ ಹೆಂಗೆ ಕೂತೈತಿ ಫಿಟ್ಟಿಂಗ್ ಅಂತ ಸ್ವಿಗ್ಗಿದವ್ರದ. ಇದು ಹಾಫ್ ಟಿ ಶರ್ಟ ಮತ್ತು ಇದೊಂದು ಫುಲ್ ಟಿ ಶರ್ಟ್ ನೋಡ್ರಿ. ಸೊ ನೋಡ್ಬೋದು, ಇದು ಫುಲ್ ಟಿ ಶರ್ಟ್ ಐತಿ, ಇದು ಹಾಫ್ ಟಿ ಶರ್ಟ್ ಐತಿ. ಸೊ ಹಿಂಗೆ ಕೊತ್ತೈತಿ. ಸ್ಟೋರಿ ಹೇಳ್ತೀನಿ, ಸ್ವಿಗ್ಗಿ ಸ್ಟೋರಿ ಏನಪ್ಪ ಆಗ್ತದೆ ಹಂಗೆ ಇರಲಿ. ಸ್ಟೋರಿ ಹೇಳ್ತೀನಿ ಕೇಳ್ರಿ. ಏನಪ್ಪ ಅಂದ್ರೆ ನಾ ಘಟಪ್ರಭಾಯಿಂದ ನಮ್ಮ ಊರಿಂದ ಬೆಳಗಾವಿಗೆ ಬನ್ನಿ. ಸೊ ಬೆಳಗಾವಿ ಬಂದ ಏನು ಕೆಲಸ ಮಾಡೋದು ಅಂತ ನನಗೆ ಗೊತ್ತಿದ್ದಿರ್ಕಿಲ್ಲ. ಸೊ ಬನ್ನಿ 1 ದಿವಸ ಆಯ್ತು, 2 ದಿವಸ ಆಯ್ತು. ಸೊ ಬೆಳಗಾವಿ ಟೈಮ್ ಸ್ಪೆಂಡ್ ಹಾಕಾಕಿತ್ತು. ಸೊ ನನ್ನ ಕಡೆ ಡ್ರೈವಿಂಗ್ ಲೈಸೆನ್ಸ್ ಒಂದಿತ್ತು, ಟ್ಯಾಕ್ಸಿ ಡ್ರೈವರ್ ಆಗ್ಬೇಕಂತ. ಸೊ ಒಂದಿಬ್ಬರಿಗೆ ಫೋನ್ ಹಚ್ಚಿನಿ. ಅವರು ನಾನು ಹೇಳ್ತೀನಿ, ಆಮೇಲೆ ಹೇಳ್ತೀನಿ, ಈಗ ಹೇಳ್ತೀನಿ ಅಂತಂದರು. ಸೊ ಇನ್ನು ಕೂತು ಏನು ಮಾಡೋದಪ್ಪ, ಕೆಟ್ಟ ಬ್ಯಾಸ ಬರತ್ತಿತ್ತು. ಸೊ ಹಂಗೆ ಅಡ್ಡಾಡಕಂತ ನಾನು ಹೋದ್ನಿ ಹೊರಗೆ. ಸೊ ಅಲ್ಲಿ ನಮ್ಮ ರಾಮದೇವ್ ಹೋಟೆಲ್ ಮುಂದೆ ಸೊ ಸ್ವಿಗ್ಗಿ ಹುಡುಗರು ನಿಂತಿದ್ರು. ಸೊ ಅವ್ರಿಗೆ ನೋಡಿ ನನಗೂ ಯಾಕೆ ಮಾಡಬಾರ್ದಪ್ಪ, ಖಾಲಿ ಕೂತೀನಿ ಮಾಡೋದು ಅಂಥೇಳಿ. ಸೊ ನನಗೂ ಅವ್ರು ನೋಡಿ ಒಂದು ಪ್ರೋತ್ಸಾಹ ಆಯ್ತು. ಸೊ ಬನ್ನಿ ಡೈರೆಕ್ಟ್ ಮನೆಗೆ ಬಂದ ನಾ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಸ್ವಿಗ್ಗಿ ಆ್ಯಪ ತೋರಿಸ್ತೀನಿ ಅಂತ. ಸೊ ಸ್ವಿಗ್ಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ ಫಸ್ಟ್ ಡೆಲಿವರಿ ಮಾಡಕ್ಕೆ ಹೋಗಿ ನೀನು. ಸೊ ಅದು ವಿಡಿಯೋ ಮಾಡ್ಬೇಕಂದಿನಿ. ಸೊ ನನ್ನ ಪೈಲಾ ದಿವಸನಂತೆ ಅಷ್ಟೇನು ಗೊತ್ತಾಗಲಿಲ್ಲ. ಅದು 1ನೇ ಡೆಲಿವರಿ ಮಾಡ್ತೀನಿ, ಭಾಳ ತ್ರಾಸಾಯ್ತು. ಸೊ 1ನೇ ಡೆಲಿವರಿನ ನಾ 1 ತಾಸು ಲೇಟ್ ಮಾಡಿ ಕೊಟ್ಟೀನಿ. ಸೊ ಭಾಳ ತ್ರಾಸಾಗಿತ್ತು. ಸೊ ತೋರಿಸ್ತೀನಿ ಮಗನ. ನೋಡ್ರಿ. ಸೊ ನಾ ಒಂದು ಕೆಲಸ ಮಾಡೀನಿ. ಅದು ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಡೆಲಿವರಿ ನಾ ಮಾಡೀನಿ ಅಂದ್ರೆ 1 2 3 ಫಸ್ಟ್ ಡೇದಾಗ ನಾ 3 ಡೆಲಿವರಿ ಮಾಡೀನಿ. ಯಾಕಂದ್ರೆ ನನಗೆ ಇಲ್ಲಿ ರೂಟೇಷನ್ ಗೊತ್ತಿರಲಿಕ್ಕಿಲ್ಲ ಮತ್ತು ಲೊಕೇಶನು ಅವ್ರು ಹಾಕ್ತಿರು. ಬಟ್ ಈ ಮೊಬೈಲ್ ಪ್ರಾಬ್ಲಮ್ ಏನಿತ್ತು, ಸ್ವಲ್ಪ ಪ್ರಾಬ್ಲಮ್ ಇತ್ತು. ಯಾಕಂದರೆ ಇದ್ರಾಗ ಚಾರ್ಜಿಂಗ್ ಜಾಸ್ತಿ ನಿಲ್ತಿರ್ಕಿಲ್ಲ. ಸೊ ದೊಡ್ಡ ಸ್ವಿಚ್ ಆಫ್ ಆಗ್ತಿತ್ತು. ಹಂಗಾಗಿ ಸೊ 3 ಡೆಲಿವರಿ ಮಾಡೀನಿ ನೋಡ್ರಿ. ಇಲ್ಲ ನಾ ಪೈಲ ದಿವಸ ಮತ್ತು ಆಮೇಲೆಲ್ಲ ರಿಜೆಕ್ಟ್ ಮಾಡೀನಿ. ಯಾಕಂದ್ರೆ ನಂಗೆ ಗೊತ್ತಾಗಿತ್ತು ಯಾಕಡೆ ಹೋಗೋದಾ, ಏನು ಹೋಗೋದಾ, ಹೆಂಗೆ ಡೆಲಿವರಿ ತೊಗೊಂಡು ಮತ್ತು ಅವ್ರು ಹೆಂಗೆ ಕೊಡೋದಾ. ಸೊ ಭಾಳ ಹೆಡ್ಡೇಕ್ ಆಗತ್ತಿತ್ತು. ಸೊ 1ನೇ ದಿವಸ ತ್ರಾಸಾಯ್ತು. ಸೊ 1ನೇ ದಿವಸ ನಾ ಪೇಮೆಂಟ್ ಮಾಡಿ ನೋಡ್ರಿ ಎಷ್ಟ ಕಾಣತೈತಿಲ್ಲ ನಿಮ್ಗೆ ನೋಡ್ರಿ. ಸೊ 109 ರೂಪಾಯಿ 1ನೇ ದಿವ್ಸ ಪೇಮೆಂಟ್ ಮಾಡ್ಕೊಂಡು. ಸೊ ಸೆಕೆಂಡ್ ಡೇ ಮತ್ತು ಏನು ಜೈ ಶ್ರೀರಾಮ್ ಅಂತೇಳಿ ಮತ್ತು ಸೆಕೆಂಡ್ ಡೇಸ್ ಹೋದ್ನಿ ನಾ. ಸೊ ಅವಾಗ ನಾ ಮಾಡೀನಿ, ಚಲೋ ಪರ್ಫಾರ್ಮೆನ್ಸ್ ಮಾಡೀನಿ ನಾ. ಯಾಕಂದ್ರೆ ನಂಗೆಲ್ಲ ಗೊತ್ತಾಗಿತ್ತು ಅನ್ಕ ನಾ ಹೆಂಗೆ ಡೆಲಿವರಿ ಮಾಡ್ಬೋದು, ಎಲ್ಲಿ ತೊಗೋದಾ, ಹೆಂಗೆ ಕೊಡೋದು ಅಂಥೇಳಿ. ಸೊ ಆ ದಿವಸ ನಾ ಮ್ಯಾಕ್ಸಿಮಮ್ 1 2 3 4 5 6 7 8 9 10 11 12 13 ಡೆಲಿವರಿ ಮಾಡೀನಿ. ಸೊ ಯಾಕಂದ್ರೆ ಟೈಮಿಂಗ್ ಬುಕ್ಕಿಂಗ್ ಕಮ್ಮಿ ಮಾಡ್ಕೊಂಡು ಹಂಗಾಗಿ 13 ಡೆಲಿವರಿ ಮಾಡೀನಿ. 13 ಡೆಲಿವರಿ ಮಾಡಿದ್ಮೇಲೆ ನನಗೆ ಸಿಕ್ತೈತ 259 ರೂಪಾಯಿ. ನೋಡ್ಬೋದು ನೀವು, 259 ರೂಪಾಯಿ ಸಿಕ್ತು. ಸೊ ಹಿಂಗಾಗಿ ನಂಗೆ ಆಮೇಲೆ ಸ್ವಿಗ್ಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ. ಆಮೇಲೆ ಈಗ ಸ್ವಿಗ್ಗಿದ ಡ್ರೆಸ್ ಕೊಟ್ಟಾರು. ಸೊ ಸ್ವಿಗ್ಗಿ ಆ್ಯಪ್ ಚಲೋ ಐತಿ. ಸೊ ಕೆಲಸನೂ ಹಂಗೆ ಮಾಡಬೇಕಾಗ್ತೈತಿ. ಮೆಹನತ್ ಅಂದ್ರೆ ಸ್ವಲ್ಪ ಈಗ ನಾ ಹೊಸವಾಗ್ಯದನಂತ ನಂಗೆ ಸ್ವಲ್ಪ ತ್ರಾಸ ಅನಿಸ್ತೈತಿ. ಸೊ ಹಂಗೆ ಬರ್ತಾ ರೂಢಿ ಆಗ್ತಿತ್ತು. ಸ್ವಿಗ್ಗಿ ಏನು ಕೆಟ್ಟು ಇಲ್ಲ,
ಯಾಕಪ್ಪ ನಮ್ಮ ಕಡೆ ನಾಲೆಜ್ ಇರ್ತೈತಿ. ಸೊ ಎಲ್ಲ ಕೊಟ್ಟಿರ್ತಾರೋ ತೊಗೋದ ಒಂದು ಫುಡ್ ಕೊಡೋದ ಒಂದು ಡೆಲಿವರಿಗೆ ಅವರ. ಸೊ ಒಂದು ಡೆಲಿವರಿಗೆ ಅವರ ಒಂದು 20 ರೂಪಾಯಿ ಕೊಡ್ತಾರೋ, 22 ರೂಪಾಯಿನೂ ಕೊಡ್ತಾರೋ, 30 ರೂಪಾಯಿನೂ ಕೊಡ್ತಾರೋ, 34 ರೂಪಾಯಿನೂ ಕೊಡ್ತಾರೋ. ಸೊ ಚಲೋ ಐತಿ. ಸೊ ಮಾಡಿರಿ ನೋಡುನು, ನಾನಂತೂ ಮಾಡತ್ತನು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತರ ಲೈಕ್ ಮಾಡಿರಿ. ಸೊ ನಾ ಹೆಂಗೆ ಡೆಲಿವರಿ ಮಾಡ್ತಾನಂತ ನಿಮಗೆ ಏನು ವಿಡಿಯೋ ಬೇಕಾಗಿತ್ತಂದ್ರೆ ಕಮೆಂಟ್ದಾಗ ಬರೀರಿ ಡೆಲಿವರಿ ಮಾಡೋದು ಹೆಂಗಂತ. ಸೊ ಅದ್ರದ್ದು ವಿಡಿಯೋ ನಾನು ನಿಮ್ಗೆ ಮಾಡಿ ಹಾಕ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಮ್ಮಂಥವ್ರನ್ನ ಬೆಳೆಸ್ರಿ ಅಂತ ವಿಡಿಯೋ ಇಲ್ಲೇ ಮುಗಿಸ್ತೀನಿ.